ದಿನಾಂಕ ಜುಲೈ 11ರಂದು ಬೆಂಗಳೂರಿನಲ್ಲಿ ಸಿಎಂ ಹಾಗೂ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಸನ್ಮಾನ. ಬಸವರಾಜ ಬಳ್ಳಾರಿ ಹೇಳಿಕೆ. ಇಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಬೆಂಗಳೂರಿನ ಅರಮನೆ ಮೈದಾನದಲ್ಲಿ ಜುಲೈ 11, 2026ರಂದು ಕರ್ನಾಟಕ ನೌಕರರ ಸಂಘದ ವತಿಯಿಂದ ನೂತನವಾಗಿ ಆಯ್ಕೆಯಾದ ಸಿಎಂ ಡಿಕೆ ಶಿವಕುಮಾರ್ ಹಾಗೂ ಮಂತ್ರಿ ಮಂಡಲ, ಅದರ ಜೊತೆಗೆ ಪ್ರತಿಭಾವಂತ ಅಂದರೆ ಎಸ್ಎಸ್ಎಲ್ಸಿ ಹಾಗೂ ಪಿಯುಸಿಯಲ್ಲಿ 90% ತೇರ್ಗಡೆಯಾದ ಸುಮಾರು 3,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳಿಗೆ ಸನ್ಮಾನ ಕಾರ್ಯಕ್ರಮ ನಡೆಯಲಿದೆ. ಅದರೊಂದಿಗೆ ನಮ್ಮ ಜಿಲ್ಲೆಯಿಂದ 1,200ಕ್ಕೂ ಹೆಚ್ಚು ನೌಕರರು ಅಲ್ಲಿ ಭಾಗಿಯಾಗುತ್ತೇವೆ. ಹಾಗೆ ಎಲ್ಲಾ ಜಿಲ್ಲೆಯಿಂದಲೂ ಸರ್ಕಾರಿ ನೌಕರರು ಭಾಗಿಯಾಗುತ್ತಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, ಕ್ಯಾಮರಾಮನ್ ಜಗದೀಶ್ ಜೊತೆ ಅಶೋಕ್ ಮುಗಾರ್, NPS TV 4. ಈ ಒಂದು ಮೂಲಕವಾಗಿ ನಾನು ವಿನಂತಿ ಮಾಡ್ಕೊಳ್ತೀನಿ. ಈ ಕಾರ್ಯಕ್ರಮದ ಒಂದು ವೈಶಿಷ್ಟ್ಯತೆಯನ್ನ ತಾವೆಲ್ಲರೂ ತಮ್ಮ ವಾಹಿನಿಗಳ ಮುಖೇನವಾಗಿ ಎಲ್ಲರಿಗೂ ಕೂಡ ತಿಳಿಸಬೇಕು. ಆ ಪ್ರಮುಖವಾಗಿರ್ತಕ್ಕಂಥ ಪಾತ್ರ ಏನಂತಂದ್ರೆ ಬಹುಶಃ ನಮ್ಮ ಇಡೀ ನ್ಯಾಯಾಂಗ ಆಗಲಿ, ಶಾಸಕಾಂಗ ಆಗಲಿ, ಜೊತೆಗೆ ಕಾರ್ಯಾಂಗ ಆಗಲಿ ಮತ್ತು ವಿಶೇಷವಾಗಿ ಪತ್ರಿಕರಂಗ, ಇವು ನಾಲ್ಕು ಕೂಡ ಬಹುಮುಖ್ಯವಾಗಿರ್ತಕ್ಕಂಥ ಕಾರ್ಯವನ್ನ ನಿರ್ವಹಿಸ್ತವೆ. ಹಾಗಾಗಿ ನಮಗೆ ಇವತ್ತು ಕಾರ್ಯಾಂಗಕ್ಕೆ ಒಂದು ಶಕ್ತಿ ತುಂಬತಕ್ಕಂಥ ಕೆಲಸವನ್ನ ಎಲ್ಲ ಒಂದು ಪತ್ರಿಕಾ ರಂಗ ಮಾಡ್ತಾ ಇದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ತಮ್ಗೆಲ್ಲರಿಗೂ ಹೇಳ್ತಾ, ಇವತ್ತಿನ ಈ ಒಂದು ಸಭೆಯಲ್ಲಿ ಮಾನ್ಯ ನಮ್ಮ ಗೌರವಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀಯುತ DS ರಾವ್ ಸರ್ ಇಲ್ಲಿ ಉಪಸ್ಥಿತರಿದ್ದಾರೆ. ಜೊತೆಗೆ ನಮ್ಮ ಖಜಾನ್ಸಿಗಳಾಗಿರ್ತಕ್ಕಂಥ ಕೋಶಾಧ್ಯಕ್ಷರಾಗಿರ್ತಕ್ಕಂಥ MM ನಿಟ್ಟರ್ ಸರ್ ಇದ್ದಾರೆ. ಕಾರ್ಯಾಧ್ಯಕ್ಷರಾಗಿರ್ತಕ್ಕಂಥ ಹಿರಿಯರಾಗಿರ್ತಕ್ಕಂಥ ಸಿದ್ದಪ್ಪ ಲಿಂಗಾರ್ ಸರ್ ಇದ್ದಾರೆ. ಜೊತೆಗೆ ನಮ್ಮ ಕಾರ್ಯದರ್ಶಿಗಳಾಗಿರ್ತಕ್ಕಂಥ ಮುತ್ತು ಮಲಕ್ಷಿಟ್ಟಿ ಅವರು, ನಮ್ಮ ಉಪಾಧ್ಯಕ್ಷರಾಗಿರ್ತಕ್ಕಂಥ ಸಂಜೀವ್ ಕುಮಾರ್ ಕುಮೋರ್ ಸರ್ ಇದ್ದಾರೆ. ಅದೇ ಇನ್ನೊಬ್ಬ ಉಪಾಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಶರಣಪ್ಪ ಸಂಗಳೂರು ಕೂಡ ಇದ್ದಾರೆ. ಇವೆಲ್ಲರ ಸಮ್ಮುಖದಲ್ಲಿ ಇವತ್ತು ಇಡೀ ಸಂಘ ನಾವು ಈ ಕಾರ್ಯಕ್ರಮವನ್ನ ಬಹಳ ಯಶಸ್ವಿಗೊಳಿಸಬೇಕಂತೇಳಿ ಪಣವನ್ನು ತೊಟ್ಟಿದ್ದೀವಿ. ತಮ್ಮೆಲ್ಲರ ಸಹಕಾರಿಯಲ್ಲಿ ಜೊತೆ ಗದಗ ಜಿಲ್ಲೆ ಕೂಡ ಇದಕ್ಕೆಲ್ಲ ರೀತಿ ಇರ್ತಕ್ಕಂಥ ಸಿದ್ಧತೆಯನ್ನ ಮಾಡ್ಕೊಂಡಿದೆ. ಹೇಗಿದೆ ಅಂತಂದ್ರೆ ಎಲ್ಲಾ ತಾಲೂಕಿನಿಂದ ಬಸ್ಗಳನ್ನ ನಾವು, ಅದು ವಿಶೇಷವಾಗಿ ಈ ಸರಿ KSRTC ಬಸ್ಗಳನ್ನೇ ನಾವು ಸುಮಾರು 12 ಬಸ್ಗಳನ್ನ ಎಲ್ಲಾ ತಾಲೂಕು ಕೇಂದ್ರಗಳಲ್ಲಿ ಒಂದೊಂದು ಬಸ್ನಂತೆ ನಾವು ಈ ಬಸ್ಗಳನ್ನ ಮಾಡಿದ್ವಿ. ಜೊತೆಗೆ ಈಗಾಗಲೇ ನೋಂದಣಿ ಮಾಡ್ಕೊಳ್ಳಿಕ್ಕೆ ಅದನ್ನ ಲಿಂಕ್ ಅನ್ನು ಕೂಡ ನಾವು ಎಲ್ಲಾ ನೌಕರಿಗೆ ಬಿಟ್ಟಿದ್ವಿ. ಮತ್ತು ಜೊತೆಗೆ ಎಲ್ಲಾ ಕಚೇರಿಗಳಿಗೆ ಕೂಡ ಹೋಗಿ ಅವರಿಗೆ ಇದು ಕಾರ್ಯಕ್ರಮದ ಬಗ್ಗೆ, ಈ ಕಾರ್ಯಕ್ರಮದ ವಿಶಿಷ್ಟತೆ ಬಗ್ಗೆ ನಾವೆಲ್ಲರಿಗೂ ಕೂಡ ನೌಕರಿಗೆ ಮನಮುಖವಾಗಿ ತಿಳಿಸಿ ಬಂದಿದ್ದೀವಿ. ಅವರು ಕೂಡ ಹೆಚ್ಚಿನ ರೀತಿಯಾಗಿ ಸೇರಿಸ್ತಾ ಇದ್ದಾರೆ, ಬರ್ತಾ ಇದ್ದಾರೆ. ಕೆಲವು ಜನ ಸುಮಾರು ನಾವು ಈ ಗದಗ ಜಿಲ್ಲೆಯಿಂದ ಕನಿಷ್ಠ 1,000-1,200 ನಮ್ಮ ನೌಕರ ಪದಾಧಿಕಾರಿಗಳು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥದ್ದಿದ್ದೀವಿ. ಈಗಾಗಲೇ ನಾವು ಸುಮಾರು 600ಕ್ಕಿಂತ ಹೆಚ್ಚು ನಾವು ಬಸ್ಗಳ ಮುಖಾಂತರ ತಳ್ತಾ ಇದ್ದೀವಿ. ಸುಮಾರು 300ಕ್ಕಿಂತ ಹೆಚ್ಚು ವೆಹಿಕಲ್ಗಳಲ್ಲಿ ತಮ್ಮ ವೆಹಿಕಲ್ಗಳಲ್ಲಿ ಬರ್ತಾ ಇದ್ದಾರೆ. ಅದೇ ರೀತಿಯಾಗಿ ಇನ್ನು ಒಂದು 200-250 ನಮ್ಮ ನೌಕರರು ಟ್ರೈನ್ ಮುಖಾಂತರ ರಿಸರ್ವೇಶನ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಅದ್ರಲ್ಲಿ ವಿಶೇಷಪ್ಪ ಅಂತಂದ್ರೆ ಇದೆಲ್ಲದ ಖರ್ಚು ವೆಚ್ಚವನ್ನ ನಮ್ಮ ರಾಜ್ಯ ಸರ್ಕಾರನೇ, ನೌಕರ ಸಂಘ ರಾಜ್ಯ ಸಂಘನೇ ಕೊಡ್ತಾ ಇರ್ತಕ್ಕಂಥದ್ದು ನಮ್ಗೆ ವಿಶೇಷ. ಮತ್ತು ಜೊತೆಗೆ ಯಾರಿಗೆ ಬಸ್ ಮಾಡ್ತಾ ಇದೀವಿ ನಾವು ಮಾಡ್ತೀವಿ. ಅದ್ರ ಜೊತೆಗೇನೆ ಏನು 7ನೇ ವೇತನ ಆಯೋಗದಲ್ಲಿ ಶಿಫಾರಸನ್ನ ಆಗಿರ್ತಕ್ಕಂಥದ್ದು ಏನಂತಂದ್ರೆ, ಮುಂಬರುವ ದಿನಮಾನಗಳಲ್ಲಿ ಮತ್ತೆ ಆಯೋಗವನ್ನ ರಚನೆಯನ್ನ ಮಾಡದೆ ಯಾವ ರೀತಿಯಾಗಿ ಕೇಂದ್ರ ಒಂದು 8ನೇ ವೇತನ ಆಯೋಗ ಶಿಫಾರಸನ್ನ ಮಾಡುತ್ತೆ, ಅದನ್ನೇ ಯಥಾವತ್ತಾಗಿ ಕೂಡ ಇವತ್ತು ಅದನ್ನ ರಾಜ್ಯ ಸರ್ಕಾರಿ ನೌಕರರಿಗೆ ಕೂಡ ಜಾರಿಗೆ ತರಬೇಕು ಅನ್ನುವಂಥದ್ದನ್ನ ಶಿಫಾರಸು ಮಾಡಿದೆ. ಅದೇ ನಿಟ್ಟಿನಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರದ 8ನೇ ವೇತನ ಆಯೋಗ ಶಿಫಾರಸು ತಮ್ಮ ವರದಿಯನ್ನು ಸಬ್ಮಿಟ್ ಮಾಡಿದೆ. ಅದೇ ಯಥಾವತ್ತಾಗಿ ರಾಜ್ಯ ಸರ್ಕಾರ ಕೊಡಬೇಕಂತಕ್ಕಂಥ ಮಹಾನ್ ಬೇಡಿಕೆಯನ್ನು ಕೂಡ ಅವ್ರ ಹಕ್ಕೋತೆಯನ್ನು ಕೂಡ ರಾಜ್ಯ ಸರ್ಕಾರ ನೌಕರ ಸಂಘ ಮಾಡ್ತದೆ ಅಂತಕ್ಕಂಥ ಒಂದು ಸಂದರ್ಭದಲ್ಲಿ ತಮ್ಮೆಲ್ಲರ ಮೂಲಕವಾಗಿ ಇಡೀ ರಾಜ್ಯದ ಜನತೆಗೆ ಮತ್ತು ಎಲ್ಲ ನೌಕರರಿಗೆ ತಿಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತೀವಿ. ಅದರ ಜೊತೆಗೇನೆ ಅವತ್ತಿನ ದಿನ ಆ ಒಂದು ಕಾರ್ಯಕ್ರಮದಲ್ಲಿ ಸುಮಾರು ಏನಂತಂದ್ರೆ 3,000ಕ್ಕಿಂತ ಹೆಚ್ಚು ಮಕ್ಕಳಿಗೆ, ವಿಶೇಷವಾಗಿ SSLC ಮತ್ತು PUC ನಮ್ಮ ಸರ್ಕಾರಿ ನೌಕರರ ಮಕ್ಕಳು 90ಕ್ಕಿಂತ ಹೆಚ್ಚು ಅಂಕಗಳನ್ನು ತೆಗೆದುಕೊಂಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಕೂಡ ಆ ವೇದಿಕೆಯಲ್ಲಿ ಮಾನ್ಯ ಮುಖ್ಯಮಂತ್ರಿಗಳಿಂದ ಜರುಗುತ್ತದೆ ಅಂತಕ್ಕಂಥದ್ದು ಕೂಡ ಬಹಳಷ್ಟು ವಿಶೇಷ. ಈಗಾಗಲೇ ಇಂತಹ ಒಂದು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ರಾಜ್ಯದಾದ್ಯಂತ ಈಗಾಗಲೇ ಶಿವಮೊಗ್ಗದಲ್ಲಿ ಚಾಲನೆ ಕೊಡಲಾಗಿದೆ. ಮೊನ್ನೆ ದಿನ ನಮ್ಮ ಗದಗ ಜಿಲ್ಲೆ, ಹಾವೇರಿ ಮತ್ತು ಧಾರವಾಡ 3 ಜಿಲ್ಲೆಯ ಸುಮಾರು ಮಕ್ಕಳಿಗೆ 800 ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನ, ಜೊತೆಗೆ ಅವರಿಗೆ ಸನ್ಮಾನ, ಜೊತೆಗೆ 2,000 ರೂಪಾಯಿ ನಗದು ಬಹುಮಾನವನ್ನ ಕೊಡೋದ್ರ ಮುಖ್ಯವಾಗಿ ಆ ಮಕ್ಕಳಿಗೆ ಒಂದು ತಮ್ಮ ಪ್ರತಿಭೆಗೆ ಒಂದು ಅವಕಾಶ, ಜೊತೆಗೆ ಅವರಿಗೆ ಸನ್ಮಾನ ನೀಡಿದ್ರೆ ಅದೊಂಥರ ಇನ್ಸ್ಪೈರ್ ಆಗ್ತದೆ. ಅವ್ರು ಮತ್ತೆ ಮುಂದಿನ ದಿನಗಳಲ್ಲಿ ಹೆಚ್ಚಿನ ರೀತಿಯಾಗಿರ್ತಕ್ಕಂಥ
ಫಲಿತಾಂಶ ಮಾಡ್ಲಿ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದೊಳಗ ಎಲ್ಲಾ ಜಿಲ್ಲಾ ಸಂಘಗಳು ಕೂಡ ಮಾಡ್ತವೆ ಅಂತಕ್ಕಂಥದ್ದನ್ನ ನಾನು ತಮ್ಮೆಲ್ಲರ ಮೂಲಕವಾಗಿರ್ತಕ್ಕಂಥದ್ದನ್ನ ತಿಳಿಸ್ತಾ ಇದ್ದೀನಿ. ಜೊತೆಗೆ ಹೆಚ್ಚೆಚ್ಚಾಗಿ ಇದ್ರ ಜೊತೆಗೆ ವಿದ್ಯಾರ್ಥಿಗಳು, ಪಾಲಕರು ಮತ್ತೆ ಎಲ್ಲಾ ನೌಕರರು ಮತ್ತು ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಅವತ್ತಿನ ದಿನ ಏನಂತಂದ್ರೆ ಒಂದು ಸಾಮಾನ್ಯ ಸಭೆ ಕೂಡ ಇಟ್ಕೊಂಡಿರೋದ್ರಿಂದ ಒಬ್ಬ ಸಾಮಾನ್ಯ ನೌಕರಿಂದ ಹಿಡ್ಕೊಂಡು ಸಂಘದ ಸರ್ಕಾರಿ ನೌಕರ ಸಂಘದ ಪದಾಧಿಕಾರಿಗಳು, ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಮತ್ತು ಅವ್ರ ರಿಸರ್ವೇಶನ್ ಟಿಕೆಟ್ ಕೊಟ್ರೆ, ಅವ್ರ ಏನಾದ್ರು ಟಿಕೆಟ್ ಅನ್ನು ಕೊಟ್ಟು ಅಲ್ಲಿರ್ತಕ್ಕಂಥ GPS ಕೊಟ್ರೆ ನಾವು ಖಂಡಿತವಾಗಿ ಜಿಲ್ಲಾ ಸಂಘದಿಂದ ಅವ್ರಿಗೆ ಪ್ರಯಾಣ ಭತ್ಯವನ್ನು ಕೂಡ ಈ ಸರಿ ಅವ್ರಿಗೆ ಕೊಡ್ತಕ್ಕಂಥ ಕೆಲಸ, ಅವ್ರಿಗೆ ಖಾತೆಗೆ ನೇರವಾಗಿ ಕೊಡ್ತಕ್ಕಂಥ ಕೆಲಸವನ್ನ ನಮ್ಮ ನೌಕರರಿಗೆ ಒಂದು ಶಕ್ತಿ ತುಂಬುವಂತ ಕೆಲಸವನ್ನು ಕೂಡ ಸಂಘಟನೆ ಮಾಡ್ತಾ ಇದೆ ಅಂತಕ್ಕಂಥ ವಿಷಯ ತಮ್ಮೆಲ್ಲರಲ್ಲಿ ಮಂಡಿಸ್ತಾ ತಮ್ಮ ಈ ಒಂದು ಸಭೆಗೆ ನಾವು ಆಹ್ವಾನ ಮಾಡಿದ್ದಕ್ಕೆ ತಾವೆಲ್ಲರೂ ಬಂದಿದ್ದೀರಿ. ತಮಗೆ ಈ ಒಂದು ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಮತ್ತು ಸರ್ಕಾರಿ ನೌಕರ ಸಂಘದ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ನಾನು ತಮ್ಮೆಲ್ಲರಿಗೂ ಅತ್ಯಂತ ಆಭಾರಿಯಾಗಿದ್ದೀನಿ. ಸುಂದರವಾಗಿರ್ತಕ್ಕಂಥ ಧನ್ಯವಾದಗಳನ್ನ ನಾನು ಈ ಸಂದರ್ಭ ತಮ್ಮೆಲ್ಲರಿಗೂ ತಿಳಿಸ್ತೇನೆ. 90ಕ್ಕಿಂತ ಹೆಚ್ಚಾಗಿರ್ತಕ್ಕಂಥದ್ದು ಸುಮಾರು 148 ವಿದ್ಯಾರ್ಥಿಗಳು. ಮೊನ್ನೆ ಹಾವೇರಿಯಲ್ಲಿ ನಡೆದಂತ ಕಾರ್ಯಕ್ರಮದಲ್ಲಿ ಸುಮಾರು 778 ವಿದ್ಯಾರ್ಥಿಗಳಿಗೆ ಧಾರವಾಡ ಮತ್ತು ಗದಗ, ಹಾವೇರಿ 3 ಜಿಲ್ಲೆ ಸೇರಿ ನಾವು SLC ಮತ್ತು PUC 90ಕ್ಕಿಂತ ಹೆಚ್ಚು. ಆದ್ರೆ ಗದಗ ಜಿಲ್ಲೆಯಲ್ಲಿ 72 ಜನ ವಿದ್ಯಾರ್ಥಿ SLCಯಲ್ಲಿ 78 ಜನ PUC ತೆಗೆದುಕೊಂಡು ಅವರೆಲ್ಲರಿಗೆ ಗೌರವ ಸನ್ಮಾನ ಜೊತೆಗೆ ಅವರಿಗೆ 2,000 ರೂಪಾಯಿ ನಗದು ಬಹುಮಾನ ಕೂಡ ನಾವು ಅಲ್ಲೇ ನೇರವಾಗಿ ಖಾತೆಗೆ ಮಾನ್ಯ ನಮ್ಮ ಲೋಕಸಭಾ ಸದಸ್ಯರಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬ್, ಬಸವರಾಜ ಬೊಮ್ಮಾಯಿ ಸಾಹೇಬರು, ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಬೊಮ್ಮಾಯಿ ಸಾಹೇಬರು ಮತ್ತು ಅಲ್ಲಿ ರುದ್ರಪ್ಪ ಲಮಾಣಿ ಸಾಹೇಬರ ಒಂದು ಕಾರ್ಯಕ್ರಮದ ಉಪಸ್ಥಿತಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನ ಮೊನ್ನೆ ಹಾವೇರಿಯಲ್ಲಿ ನಮ್ಮ ಗದಗ ಜಿಲ್ಲೆಯಿಂದ ನಡೆಸಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ರಾಜ್ಯ ಗೌರವಾನ್ವಿತ ಡಾಕ್ಟರ್ ಬಸವರಾಜ ಬಳ್ಳಾರಿ ಸರ್ ವಹಿಸಿಕೊಂಡಿದ್ದಾರೆ. ಅವರು ಈ ಕಾರ್ಯಕ್ರಮ, ಈ ಒಂದು ಪತ್ರಿಕಾ ಪ್ರಥಮವಾಗಿ ಈ ಒಂದು ಮುಂಜಾನೆಯಲ್ಲಿ ತಮ್ಗೆಲ್ಲರಿಗೆ ಶುಭ ಮುಂಜಾನೆಯನ್ನು ತಿಳಿಸ್ತಾ ಇಲ್ಲಿ ಬಂದಿರತಕ್ಕಂಥ ಎಲ್ಲ ಗೌರವಾನ್ವಿತ ನಮ್ಮೆಲ್ಲ ಪತ್ರಿಕಾ ಬಳಗದ ಎಲ್ಲ ನನ್ನ ಮಾರ್ಗದರ್ಶಕರೇ, ಹಿರಿಯರೇ ಮತ್ತು ಎಲ್ಲ ಸ್ನೇಹ ಜೀವಿಗಳೇ, ತಮ್ಗೆಲ್ಲರೂ ಕೂಡ ಮತ್ತೊಮ್ಮೆ ಶುಭಾಶಯ ತಿಳಿಸ್ತಾ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘ ಬೆಂಗಳೂರು ಜೊತೆಗೆ ಜಿಲ್ಲಾ ಶಾಖೆ ಗದಗ ಜೊತೆಗೆ ವಿವಿಧ ಜಿಲ್ಲೆಗಳಿಂದ ರಾಜ್ಯ ಮಟ್ಟದಲ್ಲಿ ಮಾನ್ಯ ಗೌರವಾನ್ವಿತ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ DK ಶಿವಕುಮಾರ್ ಸಾಗರ್ ಅವರಿಗೆ, ಮಾನ್ಯ ಉಪಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಪರಮೇಶ್ವರ್ ಸಾಹೇಬ್ ಅವರಿಗೆ ಅಭಿನಂದಿಸುವಂತ ಕಾರ್ಯಕ್ರಮವನ್ನ, ಅದು ನಮ್ಮ ಅಭಿನಂದನಾ ಸಮಾರಂಭ ಅನ್ನುವಂತ ಶೀರ್ಷಿಕೆಯಲ್ಲಿ ಇದೇ ಜುಲೈ 11ನೇ ತಾರೀಕಿಗೆ ಅರಮನೆ ಮೈದಾನದಲ್ಲಿ 11 ಗಂಟೆಗೆ ಒಂದು ಅಭೂತಪೂರ್ವವಾಗಿರ್ತಕ್ಕಂಥ ಒಂದು ಕಾರ್ಯಕ್ರಮವನ್ನ ನಮ್ಮ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ CS ಷಡಕ್ಷರ ಸಾಹೇಬ್ ಅವರ ಒಂದು ಅಧ್ಯಕ್ಷತೆಯಲ್ಲಿ, ಅದರ ಜೊತೆಗೇನೆ ನಮ್ಮ ಆವತ್ತಿನ ದಿನ ಆ ಕಾರ್ಯಕ್ರಮವನ್ನ ಪರಮ ಪೂಜ್ಯರಾಗಿರ್ತಕ್ಕಂಥ ಶ್ರೀ ಆದಿಚುಂಚನಗಿರಿ ಮಹಾಸಂಸ್ಥಾನ ಪೀಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ನಿರ್ಮಲಾನಂದ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ, ಜೊತೆಗೆ ಸಿದ್ಧಗಂಗಾ ಮಠಾಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಸಿದ್ಧಲಿಂಗ ಮಹಾಸ್ವಾಮಿಗಳವರ ದಿವ್ಯ ಸಾನ್ನಿಧ್ಯದಲ್ಲಿ ಕೂಡ ಈ ಕಾರ್ಯಕ್ರಮ ಜರುಗುತ್ತದೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಅವರಿಗೆ ನಾವೆಲ್ಲ ಕೂಡ ನೂತನವಾಗಿರ್ತಕ್ಕಂಥ ಮುಖ್ಯಮಂತ್ರಿಗಳಿಗೆ ಮತ್ತು ಉಪಮಂತ್ರಿಗಳಿಗೆ, ನೂತನವಾಗಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ನೌಕರ ಸಂಘ ಪ್ರತಿ ಬಾರಿ ಕೂಡ ಪ್ರತಿಯೊಬ್ಬ ಮುಖ್ಯಮಂತ್ರಿಗಳಿಗೂ ಕೂಡ ಸನ್ಮಾನ ಮಾಡ್ತಕ್ಕಂಥ, ಗೌರವಿಸ್ತಕ್ಕಂಥ ಕಾರ್ಯಕ್ರಮವನ್ನ ಹಿಂದಿನಿಂದಲೂ ಕೂಡ ಮಾಡ್ಕೊಂಡ್ ಬಂದಿರತಕ್ಕಂಥದ್ದು ಈ ಸಂಘದ ಒಂದು ವೈಶಿಷ್ಟ್ಯತೆ. ಅದು ವಿಶೇಷವಾಗಿ ಅರಮನೆ ಮೈದಾನದಲ್ಲಿ ಇಂತಹ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಳ್ತಕ್ಕಂಥ ಒಂದು ಕಾರ್ಯಕ್ರಮ. ಈ ಕಾರ್ಯಕ್ರಮ ಜೊತೆಗೇನೆ ಅವರಿಗೆ ಅಭಿನಂದಿಸುವ ಜೊತೆಗೆ ವಿಶೇಷವಾಗಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಪ್ರಮುಖವಾಗಿರ್ತಕ್ಕಂಥ ಬೇಡಿಕೆ ಏನಪ್ಪಾ ಅಂತಂದ್ರೆ NPS ಅನ್ನ ರದ್ದುಪಡಿಸಿ OPS ಅನ್ನ ಜಾರಿಗೆ ತರಬೇಕು ಅನ್ನೋ